ನಮಸ್ತೆ ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗಣಪ ನೀನು ಯಾಕಮ್ಮ ಅವ್ನ ಕನ್ಸಲ್ಲಿ ಹೋದೆ ಅಂತ ಅಂದ್ಬಿಟ್ಟು ಝಾನ್ಸಿನ ಕೇಳ್ತಾನೆ. ಅದಕ್ಕೆ ಝಾನ್ಸಿ ಹೇಳ್ತಾಳೆ, ಅದು ರಾಘು ನನ್ನನ್ನು ಕನಸಿಗೆ ಇನ್ವೈಟ್ ಮಾಡ್ದ, ಅದಕ್ಕೆ ನಾನು ಹೋದೆ ಅಂತ ಹೇಳಿದ್ದಕ್ಕೆ, ಹೌದು ಇದು ಒಂಥರ ಚೆನ್ನಾಗಿದೆ, ಈ ಲಾಜಿಕಲ್ ನಾನು ಯೋಚನೆ ಮಾಡಲಿಲ್ವಲ್ಲ ಅಂತ ಹೇಳಿಬಿಟ್ಟು ರಾಘು ಕಡೆ ನೋಡಿ, ಯಾಕೋ ರಾಘು ಅವಳನ್ನ ನಿನ್ನ ಕನಸಲ್ಲಿ ಇನ್ವೈಟ್ ಮಾಡಿದೆ ಅಂತ ಹೇಳಿದ್ದಕ್ಕೆ ರಾಘು, ಅದಲ್ಲ ದೊಡ್ಡಪ್ಪ, ಅದು ಅವಳಿಗೇನೋ ಕೆಲಸ ಇಲ್ಲ, ಅವಳೇನೋ ಕನ್ಫ್ಯೂಸ್ ಮಾಡ್ತಾ ಇದ್ದಾಳೆ ನಿಮಗೆ, ನನಗೂ ಏನು ಕೆಲಸ ಇಲ್ವಾ, ಹೋಗಿ ದೊಡ್ಡಪ್ಪ ನನಗೆ ಕೆಲಸ ಇದೆ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ರಾಘು ಹೋಗ್ತಾನೆ. ಅದಾದಮೇಲೆ ಝಾನ್ಸಿ ನಕ್ಕೊಂಡು ಅವಳು ಹೊರಟೋಗ್ಬಿಡ್ತಾಳೆ. ಅದಾದಮೇಲೆ ನೋಡು ಹೆಂಗೆ ನಾನು ಅವ್ರನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ ಅಂತ ಗಣಪ ಹೇಳಿದ್ದಕ್ಕೆ, ಹೌದೌದು ಒಂದು ಕನಸಿನ ವಿಷಯ ಇಟ್ಕೊಂಡು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರ, ಹೋಗ್ರಿ ಅಂತ ಅಂದ್ಬಿಟ್ಟು ಹೆಂಡತಿ ಹೋಗ್ತಾಳೆ. ಆವಾಗ ಅಲ್ಲಿಗೆ ಸಂಗೀತ ಬಂದು, ಅಲ್ಲ ದೊಡ್ಡಪ್ಪ ಅವರಿಬ್ರು ನೀವು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಾ ಅಂತ ಅನ್ನೋ ಕಾರಣಕ್ಕೋಸ್ಕರ ದೊಡ್ಡಮ್ಮಂಗೆ ಹೊಟ್ಟೆ ಉರಿ ಅಂತ ಹೇಳಿದ್ದಕ್ಕೆ, ಹೌದಲ್ವಾ ನಾನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ಕೆ ಹೀಗೆ ದಬಾಯಿಸ್ತಾ ಇರಿ ಅಂತ ಹೇಳಿಬಿಟ್ಟು ಸಂಗೀತನೂ ಅಲ್ಲಿಂದ ಹೋಗ್ತಾಳೆ. ರೂಮ್ನಲ್ಲಿ ಏನೋ ಮಾಡ್ತಾ ಇರ್ತಾಳೆ. ಅವಾಗೊಂದು ಫೋನ್ ರಿಂಗ್ ಆಗುತ್ತೆ. ಯಾರು ಅಂತ ಬಂದು ನೋಡಿದ್ರೆ ಅದು ಅನಿತಾ ಆಗಿರ್ತಾಳೆ. ಆವಾಗ ಪ್ರಣವ್ ಮತ್ತು ನಾಗಾರ್ಜುನ್ ಅವ್ರನ್ನ ಕರೀತಾಳೆ. ಪ್ರಣವ್ ನಾಗಾರ್ಜುನ್ ಇಲ್ಲಿ ಬನ್ನಿ, ಇಲ್ಲಿ ಬೇಗ ಬನ್ನಿ ಅಂತ ಅಂದ್ಬಿಟ್ಟು ಕರೀತಾಳೆ. ಅವಾಗ ಅವರಿಬ್ಬರು ಅಲ್ಲಿಗೆ ಬರ್ತಾರೆ. ಅದಾದಮೇಲೆ ಫೋನ್ನ ರಿಸೀವ್ ಮಾಡಿಬಿಟ್ಟು, ಹೇಳಮ್ಮ ಅನಿತಾ ಅಂತ ಕೇಳ್ತಾಳೆ. ಅದಕ್ಕೆ, ನೀವು ಅನಿತಾ ನೀವು ನನಗೆ ಸಾಂತ್ವನ ಹೇಳೋದಕ್ಕೆ ಫೋನ್ ಮಾಡಿದ್ರು, ಏನಕ್ಕೆ ಫೋನ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ, ಆದರೆ ನೀವು ಹೇಳಿದ್ದು ನನಗೆ ಏನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದೆ, ನೀವು ಕೊಟ್ಟಿದ್ದ ಇನ್ಫಾರ್ಮೇಷನ್ನಿಂದ ನಾನು ಸುಮ್ಮನೆ ಕೂರಬಾರ್ದು, ನಾನು ನನ್ನ ಕೆಲಸನ ಮುಂದುವರಿಸ್ಬೇಕು ಅಂತ ನನಗೆ ಅರ್ಥ ಆಗಿದೆ ಅಂತ ಹೇಳಿದ್ದಕ್ಕೆ, ಏನಮ್ಮ ಹೇಳ್ತಾ ಇದೆಯಾ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ, ಹೌದು ಝಾನ್ಸಿ ಅಲ್ಲಿ ಅಷ್ಟು ದಿನ ಖುಷಿಯಾಗಿ ಇದ್ದಾಳೆ ಅಂತ ಹೇಳಿದ್ರಲ್ಲ, ಇನ್ನು ಮುಂದೆ ಅವಳು ಅಲ್ಲಿ ಖುಷಿಯಾಗಿ ಇರದೇ ಇರೋ ಥರ ನಾನು ಮಾಡ್ತೀನಿ, ನಾನು ನನ್ನ ಕೆಲಸನ ನಾನು ಶುರು ಮಾಡಿದ್ದೀನಿ, ಅಷ್ಟು ಬೇಗ ಝಾನ್ಸಿನ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ, ವೆಲ್ಕಮ್ ಮಾಡೋದಕ್ಕೆ ರೆಡಿಯಾಗಿರಿ ಅಂತ ಅಂದ್ಬಿಟ್ಟು ಅನಿತಾ ಹೇಳ್ತಾಳೆ. ಅದಕ್ಕೆ, ಏನಮ್ಮ ಹೇಳ್ತಾ ಇದೆಯಾ, ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ವಿಷಯವಾಗಿ ಈ ಥರ ಮಾತಾಡೋದು ತಪ್ಪಲ್ವೇನಮ್ಮ ಅಂದಿದ್ದಕ್ಕೆ, ಏನೂ ಅರ್ಥ ಆಗ್ತಾ ಇಲ್ಲ ಅನ್ನೋ ಥರ ನೀವು ಓವರ್ ಸ್ಮಾರ್ಟಾಗಿ ಮಾತಾಡಬೇಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತು, ನಿಮ್ಮ ಹುಡುಗಿ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳೋಣ, ನಿಮ್ಮ ಮನೆ ಮಗಳಿಗೆ ಏನಾದರೂ ಆದರೆ ನನಗೇನು, ನನಗೆ ನನ್ನ ರಾಘು ಬೇಕು, ನನ್ನ ಗಂಡ ವಾಪಸ್ ಬೇಕು ಅಷ್ಟೇ ಅಂತ ಹೇಳಿದ್ದಕ್ಕೆ, ಅಲ್ಲಮ್ಮ ಆಲ್ರೆಡಿ ಅವಳು ಗಂಡನ ಮನೆಯಲ್ಲಿ ಖುಷಿಯಾಗಿದ್ದಾಳೆ, ಅದಕ್ಕೆ ನೀನು ಹಿಂಡೋದು ಸರಿ ಏನಮ್ಮ ಅಂತ ಅಂದ್ಬಿಟ್ಟು ತುಳಸಿ ಹೇಳ್ತಾಳೆ. ಅದಕ್ಕೆ, ಇಲ್ಲ ಅವರು ರಾಘವೇಂದ್ರ ಅವರು ನನ್ನ ಗಂಡ ಆಗಬೇಕಾದವರು, ನಾನು ಅವ್ರನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಬಿಟ್ಕೊಡಲ್ಲ, ಆ ಝಾನ್ಸಿಗಂತೂ ಬಿಟ್ಕೊಡೋ ಮಾತೇ ಇಲ್ಲ, ನಾನು ನನ್ನ ಕೆಲಸನ ಶುರು ಮಾಡಿದ್ದೀನಿ, ಆದಷ್ಟು ಬೇಗ ರಾಘುಗೂ ಮತ್ತು ಝಾನ್ಸಿಗೂ ಡಿವೋರ್ಸ್ ಕೊಡಿಸಿ ಝಾನ್ಸಿನ ನಿಮ್ಮ ಮನೆಗೆ ಓಡಿಸ್ತೀನಿ, ವೆಲ್ಕಮ್ ಮಾಡೋದಕ್ಕೆ ರೆಡಿಯಾಗಿರಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಇಲ್ಲಮ್ಮ ಆ ಥರ ಮಾಡಬೇಡಮ್ಮ, ನಮ್ಮನೆ ಮಗಳು ಲೈಫ್ನ ಹಾಳು ಮಾಡಬೇಡಮ್ಮ ಅಂತ ಕೇಳಿದ್ದಕ್ಕೆ, ನಿಮ್ಮನೆ ಮಗಳಿಗೆ ಏನಾದ್ರು ಆದರೆ ನಾನೇನಕ್ಕೆ ತಲೆ ಕೆಡಿಸ್ಕೊಳ್ಳಿ, ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ, ಆದಷ್ಟು ಬೇಗ ವೆಲ್ಕಮ್ ಮಾಡ್ಕೊಳ್ಳಿ ನೀವು ನಿಮ್ಮ ಮಗಳನ್ನ, ನೀವು ಕೊಟ್ಟಿದ್ದ ಇನ್ಫಾರ್ಮೇಟಿವ್ ನನಗೆ ತುಂಬಾ ಹೆಲ್ಪ್ ಆಯಿತು, ನೀವು ಏನಕ್ಕೆ ಮಾಡಿದ್ರೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಮಾತ್ರ ಅದರಿಂದ ಹೆಲ್ಪ್ ಆಯಿತು, ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾಳೆ. ಆವಾಗ ಇಲ್ಲಿ ತುಳಸಿ ಹಲೋ 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 ಅಂತ ಹೇಳ್ತಾ ಇರ್ತಾಳೆ. ಆದರೆ ಅನಿತಾ ಅಲ್ಲಿ ಫೋನ್ನ ಕಟ್ ಮಾಡಿರ್ತಾಳೆ. ಫೋನ್ ಕಟ್ಟಾದಮೇಲೆ ಅನಿತಾ ತುಂಬಾ ನಗೋದಕ್ಕೆ ಶುರು ಮಾಡ್ತಾಳೆ. ಆವಾಗ ನಾಗಾರ್ಜುನ್ ಅವರು, ಏನೋ ಪ್ರಣವ್ ನಿಮ್ಮಮ್ಮ ಹಿಂಗೆ ನಗ್ತಾ ಇದ್ದಾಳೆ, ಏನಾಯಿತು ಕೇಳೋ, ಏನಾರು ಹುಚ್ಚಿಗಿಚ್ಚಿ ಹಿಡಿತಾ ಕೇಳೋ ಅಂತ ಅಂದ್ಬಿಟ್ಟು ನಾಗಾರ್ಜುನ್ ಅವ್ರು ಹೇಳಿದ್ದಕ್ಕೆ, ಏನಾಯಿತು ಮಾಮ್, ಏನಾಯಿತು ಹೇಳು ಮಾಮ್ ಅಂತ ಕೇಳಿದ್ದಕ್ಕೆ, ಅಲ್ಲಿ ನಾನು ಅನಿತಾ ಮನಸ್ಸಲ್ಲಿ ಬಿತ್ತಿದ್ದ ಬೀಜ ಅಲ್ಲಿ ಜ್ವಾಲಾಮುಖಿಯಾಗಿ ಉರಿತಾ ಇದೆ, ಆದಷ್ಟು ಬೇಗ ಡಿವೋರ್ಸ್ಗೆ ಕೊಡಿಸೋದಕ್ಕೆ ಝಾನ್ಸಿಗೂ ಮತ್ತು ರಾಘುಗೆ ಡಿವೋರ್ಸ್ ಕೊಡಿಸೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳ್ತಾಳೆ. ತರುಣ್ನ ಓಡಿಸ್ಕೊಂಡು ಬರ್ತಾ ಇರ್ತಾನೆ. ಬೇಡ ಕಣೋ ಅಂತ ತರುಣ ಬಚ್ಚಿಟ್ಕೊತಾ ಇರ್ತಾನೆ. ನೀನು ಯಾವ ಬಿಲ ಸೇರಿಕೊಂಡ್ರು ನಾನು ನಿನ್ನನ್ನು ಬಿಡಲ್ಲ ಕಣೋ, ಇವತ್ತು ಮಿತ್ರ ದ್ರೋಹಿ, ನಾನೇನೋ ಫ್ರೆಂಡ್ ಅಂತ ಹೇಳ್ಕೊಂಡ್ರೆ ನೀನು ಎಲ್ಲದನ್ನು ಊರಿಗೆಲ್ಲ ಡಂಗೂರ ಸಾರಿದೀಯಾ, ನಾನು ನಿನ್ನನ್ನು ಇವತ್ತು ಬಿಡಲ್ಲ ಕಣೋ, ನಾನು ನಿನ್ನನ್ನು ಇವತ್ತು ಬಿಡಲ್ಲ, ಏನೇ ಆದರೂ ನಾನು ನಿನ್ನನ್ನು ಇವತ್ತು ಬಿಡಲ್ಲ ಅಂತ ಅಂದ್ಬಿಟ್ಟು ಓಡಾಡಿಸ್ತಾ ಇರ್ತಾನೆ. ಅಷ್ಟರೊಳಗಡೆ ಅಲ್ಲಿ ಝಾನ್ಸಿನ ಬರ್ತಾಳೆ. ನಮ್ಮ ಅಣ್ಣನಿಗೆ ಏನೋ ಮಾಡೋಕೆ ಹೊರಟಿದ್ಯಾ, ಈಗ ಮುಟ್ಟು ನೋಡೋಣ ನಮ್ಮ ಅಣ್ಣನ ಅಂತ ಅಂದ್ಬಿಟ್ಟು ಮುಂದೆ ಬಂದು ನಿಂತ್ಕೊತಾಳೆ. ಆವಾಗ ರಾಘು, ನೀನು ಒಬ್ಬ ಗಂಡಸೇನೋ, ಒಂದು ಹುಡುಗಿ ಹಿಂದೆ ಹೋಗಿ ನಿಂತಿದೆಯಲ್ಲ, ಬಾರೋ ಮುಂದೆ ನೋಡ್ಕೊತಿದ್ದು ನಿನ್ನೊಂದು ಕೈ ಅಂತ ಅಂದ್ಬಿಟ್ಟು ಕರೀತಾನೆ. ಅದಕ್ಕೆ, ನಾನು ಬರಲ್ಲ ಕಣೋ, ಹೆಂಗೆ ನೋಡು ನನ್ನ ತಂಗಿ, ನಾನು ಬರಲ್ಲ ಅಂತ ಹೇಳಿದ್ದಕ್ಕೆ, ನೀವಿಬ್ರು ಅಲ್ಲ ಕಣೋ, ಒಬ್ಬ ಫ್ರೆಂಡ್ ಅಂತ ಅಂದ್ಬಿಟ್ಟು ನಾನು ನಿನ್ನ ಹತ್ರ ಹೇಳ್ಕೊಂಡ್ರೆ ಎಲ್ಲನೂ ಊರಿಗೆಲ್ಲ ಡಂಗೂರ ಸಾರಿದ್ಯಾ, ಅದರಲ್ಲೂ ಈ ರೇಡಿಯೋ ಹತ್ರ ಹೇಳಿದ್ಯಾ, ಇವರಂತೂ ಎಲ್ಲ ಮನೆಗೆಲ್ಲ ಸಾರಿದ್ದಾರೆ, ನನಗೆ ಎಷ್ಟು ಮುಜುಗರ ಆಯಿತು ಗೊತ್ತಾ ಅಂತ ಹೇಳಿದ್ದಕ್ಕೆ, ಅದರಲ್ಲಿ ಮುಜುಗರ ಪಡೋ ಅಂಥದ್ದು ಏನಿದೆ ಯಜಮಾನ್ರೆ, ಅದನ್ನು ಮುಜುಗರ ಅನ್ನಲ್ಲ ನಾಚಿಕೆ ಅಂತಾರೆ. ಅಲ್ಲ ರಘುನ್ ಮನಸ್ಸಲ್ಲಿ ನನ್ನ ಬಗ್ಗೆ ಅಷ್ಟೆಲ್ಲ ಭಾವನೆಗಳಿಟ್ಕೊಂಡು, ನನ್ನ ಬಗ್ಗೆ ಪ್ರೀತಿ ಇಟ್ಕೊಂಡು ನೀನು ಯಾಕೆ ಸುಳ್ಳು ಹೇಳೋದು, ಯಾಕೆ ನೀನಂದರೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಅಂತ ಹೇಳಿದ್ದಕ್ಕೆ, ಇಲ್ಲ ನನಗೆ ನಿಮ್ಮ ಬಗ್ಗೆ ಯಾವುದೇ
ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ, ನಾನು ನಿಮ್ಮ ಜೊತೆ ಬದುಕೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಹೌದಾ, ಹಾಗಾದರೆ ನನ್ನ ಮೇಲೆ ಆಣೆ ಮಾಡಿ ಹೇಳು ನೋಡೋಣ, ನನ್ನ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ, ಯಾವುದೇ ರೀತಿ ಭಾವನೆಗಳಿಲ್ಲ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾನೆ. ಅದಕ್ಕೆ ತರುಣ, ಹೌದು ಕಣೋ, ನಿನ್ನ ಒಳ್ಳೇದಕ್ಕೋಸ್ಕರನೇ ನಾನು ಹೇಳಿದ್ದು, ನನ್ನ ತಂಗಿ ಖುಷಿಯಾಗಿರಲಿ ಅಂತ ಅಂದ್ಬಿಟ್ಟು ಹೇಳಿದೆ, ಅದು ತಪ್ಪಾ ಅಂತ ಹೇಳಿದ್ಕೆ ನೋಡೋಣ, ನೀನು ನನ್ನ ತಲೆ ಮೇಲೆ ಆಣೆ ಇಟ್ಟು ಹೇಳು ರಾಘು, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅಂದ್ಬಿಟ್ಟು ಅಂತ ಝಾನ್ಸಿ ಕೇಳ್ತಾಳೆ. ಪ್ರಾಮಿಸ್ ಮಾಡ್ದಾನೆ ನಿಂತಿರ್ತಾನೆ. ಅದಕ್ಕೆ ಧೈರ್ಯ ಇದ್ರೆ ಪ್ರಾಮಿಸ್ ಮಾಡೋ ಅಂತ ಹೇಳಿದ್ದಕ್ಕೆ ಇಲ್ಲ, ನನಗೆ ಈ ಪ್ರಾಮಿಸ್ ಮೇಲೆಲ್ಲ ನಂಬಿಕೆ ಇಲ್ಲ ಅಂತ ರಾಘು ಹೇಳ್ತಾನೆ. ನಂಬಿಕೆ ಇಲ್ವಾ, ಹಾಗಾದರೆ ನಮಗೆ ನಂಬಿಕೆ ಇದೆ, ಅದಕ್ಕೆ ಪ್ರಾಮಿಸ್ ಮಾಡು, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅಂದ್ಬಿಟ್ಟು ಅಂತ ಝಾನ್ಸಿ ಹೇಳ್ತಾಳೆ. ಅದಕ್ಕೆ ಹಾಗಾದರೆ ನಾನು ಪ್ರಾಮಿಸ್ ಮಾಡಿದ್ರೆ ನೀವಿಬ್ಬರು ಸುಮ್ಮನೆ ಇರ್ತೀರಾ ಅಂತ ಹೇಳಿದ್ದಕ್ಕೆ ನೀನು ಪ್ರಾಮಿಸ್ ಮಾಡು ಫಸ್ಟು, ಆಮೇಲೆ ಸುಮ್ಮನೆ ಇರೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಝಾನ್ಸಿ ಹೇಳ್ತಾಳೆ. ಸರಿ ಆಯಿತು, ನಾನು ಪ್ರಾಮಿಸ್ ಮಾಡ್ತೀನಿ ಅಂತ ಕೈನ ಎತ್ತಿ ತಲೆ ಮೇಲೆ ಇಡೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅದಕ್ಕೆ ಝಾನ್ಸಿ, ನೋಡು ರಾಘು, ಯೋಚನೆ ಮಾಡಿ ಪ್ರಾಮಿಸ್ ಮಾಡು, ಯಾಕೆ ಅಂತಂದರೆ ನೀನೇನಾದರೂ ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಫೀಲಿಂಗ್ಸ್ನ ಇಟ್ಕೊಂಡು ಏನಾದರೂ ಸುಳ್ಳಾಗಿ ನೀನು ಪ್ರಾಮಿಸ್ನ ಮಾಡಿದ್ರೆ ನನ್ನ ಜೀವ ಇಲ್ಲೇ ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ರಾಘುಗೆ ತುಂಬಾ ಬೇಜಾರಾಗಿ ಕೈನ ಕೆಳಗಡೆ ಇಳಿಸ್ತಾನೆ. ಅದಕ್ಕೆ ತರುಣ, ನೋಡು ನಿನ್ನ ಮನಸ್ಸಲ್ಲಿ ಝಾನ್ಸಿ ಅವ್ರು ಇದ್ದಾರೆ ತಾನೇ, ಅದಕ್ಕೆ ನೀನು ಪ್ರಾಮಿಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಝಾನ್ಸಿ ಕೂಡ ಹೌದು, ನಿನ್ನ ಮನಸ್ಸಲ್ಲಿ ನಾನು ಇದ್ದೀನಿ, ಇಷ್ಟು ಸಾಕು, ನಿನ್ನ ಸೈಲೆನ್ಸೇ ನನಗೆ ಉತ್ತರ ಕೊಡ್ತು, ಇನ್ನು ಮುಂದೆ ನಾನು ನಿನಗೋಸ್ಕರ ಕಾಯ್ತೀನಿ ಅಂತ ಹೇಳ್ತಾಳೆ. ರಾಘು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅನಿತಾ ಅವ್ರ ಮನೆಯಿಂದ ಬಂದು ಎಲ್ಲ ವಿಷಯ ನಡೆದಿದ್ದನ್ನೆಲ್ಲ ಹೇಳ್ತಾಳೆ. ಅದಕ್ಕೆ ಗಣಪ, ಇಷ್ಟೆಲ್ಲ ಆಗೋಯ್ತಮ್ಮ, ಹಾಗಾದರೆ ಡಿವೋರ್ಸ್ ಒಂದೇನಾ ಇದಕ್ಕೆ ಪರಿಹಾರ? ಅವಳನ್ನು ನಾವು ಓಡಿಸೋದಕ್ಕೆ ಅಂತ ಎಷ್ಟೆಲ್ಲ ಟ್ರೈ ಮಾಡಿದ್ವಿ, ಆದರೆ ಆಗ್ತಾನೆ ಇಲ್ವಲ್ಲ, ಏನು ಮಾಡೋದು ಅಂತ ಹೇಳಿದ್ದಕ್ಕೆ ನಾನು ಅವ್ರ ಮನೆಗೆ ಹೋಗಿದ್ದು ಒಳ್ಳೆಯದೇ ಆಯಿತು, ಯಾಕೆ ಅಂತ ಅಂದರೆ ನನಗಲ್ಲೊಂದು ಸೂಪರ್ ಪ್ಲ್ಯಾನ್ ಸಿಕ್ತು ಅಂತ ಪಲ್ಲವಿ ಹೇಳ್ತಾಳೆ. ಏನಮ್ಮ ಅದು ಸೂಪರ್ ಪ್ಲ್ಯಾನ್ ಅಂತ ಹೇಳಿದ್ದಕ್ಕೆ ಡಿವೋರ್ಸ್ ಅಂತ ಹೇಳಿದ್ದಕ್ಕೆ ಗಣಪ, ಹಾಗಾದರೆ ಮುಂಚೆನೇ ನಾವು ಡಿವೋರ್ಸ್ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಲ್ಲ ಅಂತ ಹೇಳಿದ್ದಕ್ಕೆ ಹೌದು, ಆದರೆ ಅವತ್ತೇ ಲಾಯರ್ ಹೊರಟೋದ್ರಲ್ಲ ಅಂತ ಹೇಳಿದ್ದಕ್ಕೆ ಹೌದು, ಆದರೆ ಅವಳು ಇವಾಗ ಇಲ್ಲೇ ಇದ್ದಾಳಲ್ಲ ಅಂತ ಹೇಳಿದ್ದಕ್ಕೆ ಹಾಗೇನು ತೊಂದರೆ ಆಗಲ್ಲ ದೊಡ್ಡಪ್ಪ, ಯಾಕೆ ಅಂದರೆ ಅಣ್ಣನ ಮನಸ್ಸಲ್ಲಿ ಅವಳಿಲ್ಲ ಅಂದಮೇಲೆ ಅವಳಿಗೆ ಡಿವೋರ್ಸ್ ಕೊಡೋದಕ್ಕೆ ಅಣ್ಣನಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಅಣ್ಣನ ಕಡೆಯಿಂದ ಡಿವೋರ್ಸ್ ನೋಟಿಸ್ ಕಳಿಸಿದ್ರೆ ಆಯಿತು ಅಂತ ಹೇಳಿದ್ದಕ್ಕೆ ಹೌದಮ್ಮ, ನೀನು ಹೇಳೋದು ಕರೆಕ್ಟು, ಅವನಿಗೆ ಡಿವೋರ್ಸ್ ಕೊಡಿಸ್ಬೋದು ಹಾಗಾದರೆ ಅಂತ ಹೇಳಿದ್ದಕ್ಕೆ ಹೌದು ದೊಡ್ಡಪ್ಪ, ಡಿವೋರ್ಸ್ ಕೊಡಿಸ್ಬೋದು ಅವ್ಳಿಗೆ, ನಾವು ಅಣ್ಣನ ಕಡೆಯಿಂದ ಅವ್ರ ಕಂಡ್ರೆ ಇಷ್ಟ ಇಲ್ಲ, ಅವ್ರ ಜೊತೆ ಬಾಳೋಕ್ಕಾಗ್ತಾ ಇಲ್ಲ ಅಂತ ಹೇಳಿಸಿದ್ರೆ ಸಾಕು, ಲಾಯರ್ ಏನು ಬೇಕು, ಏನು ಕಾರಣ ಕೊಡಬೇಕು ಅವರೇನೆ ಕೊಟ್ಕೊತಾರೆ, ಅವಳನ್ನ ಮನೆಯಿಂದ ಆದಷ್ಟು ಬೇಗ ಓಡಿಸ್ಬೋದು ಅಂತ ಹೇಳಿದ್ದಕ್ಕೆ ಅವಳು ಇದಕ್ಕೆಲ್ಲ ಒಪ್ಕೊತಾಳ ಅಂದಿದ್ದಕ್ಕೆ ಒಪ್ಕೊಳ್ಬೇಕು ಅವಳು ಅಂತ ಹೇಳ್ತಾರೆ. ಅದಕ್ಕೆ ಗಣಪ, ಹಾಗಾದರೆ ನಮ್ಮ ರಾಘು ಒಪ್ಕೊತಾನ ಅಂತ ಹೇಳಿದ್ದಕ್ಕೆ ಹೌದು, ರಾಘುನೂ ಒಪ್ಕೊಬೇಕಾಗತ್ತೆ, ಯಾಕೆ ಅಂತಂದರೆ ಮನೆ ಮರ್ಯಾದೆಗೋಸ್ಕರ, ಮನೆ ಮಗಳಿಗೋಸ್ಕರ ನಾವು ತೊಗೊಂಡಿರೋ ನಿರ್ಧಾರ ಇದು, ಅದನ್ನು ಇವನು ಖಂಡಿತ ಒಪ್ಕೊಳ್ಳೇಬೇಕು, ಒಪ್ಕೊತಾನೆ ಅಂತ ಎಲ್ಲರೂ ಮಾತಾಡ್ಕೊತಾ ಇರ್ತಾರೆ. ಒಬ್ಬನೇ ಬೇಜಾರಾಗಿ ಕೂತಿರ್ತಾನೆ. ಅಲ್ಲಿಗೆ ತರುಣ ಬಂದು, ಯಾಕೋ ನೀನೇ ಮೋಸ ಮಾಡ್ಕೊತಾ ಇದೀಯಾ, ಝಾನ್ಸಿ ಮೇಡಮ್ ಬಗ್ಗೆ ನಿನಗೆ ಇಷ್ಟೊಂದು ಅಭಿಮಾನ ಇದೆ, ಇಷ್ಟೊಂದು ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡು ಯಾಕೋ ನೀನೇ ಮೋಸ ಮಾಡ್ಕೊತಾ ಇದೀಯಾ, ಅವರನ್ನು ಹೆಂಡತಿಯಾಗಿ ಸ್ವೀಕರಿಸ್ಬೋದಲ್ವೇನೋ ಅಂತ ಹೇಳಿದ್ದಕ್ಕೆ ಹೌದು ಕಣೋ, ಆದರೆ ಝಾನ್ಸಿ ಮೇಡಮ್ ಬಗ್ಗೆ ನನಗೆ ಅಭಿಮಾನ ಇದೆ, ಪ್ರೀತಿ ಇದೆ, ಗೌರವ ಇದೆ, ಹೆಂಡತಿ ಅನ್ನೋ ಎಲ್ಲ ಪ್ರೀತಿನೂ ಇದೆ, ಆದರೆ ನಾನು ಅದನ್ನು ಅನುಭವಿಸೋಕ್ಕಾಗೋದಿಲ್ಲ, ನಾನು ಹಾಗಂತ ಹೇಳೋಕ್ಕಾಗೋದಿಲ್ಲ, ಯಾಕೆ ಅಂದರೆ ನಮ್ಮ ಮನೆಯವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ, ಅನಿತನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದೀನಿ, ನಮ್ಮ ಮನೆಯವರು ಕೊಟ್ಟಿರೋ ಮಾತನ್ನು ನಾನು ಮುರಿಯೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ನಾನು ಅನಿತಾ ಅವ್ರನ್ನ ಮದುವೆ ಆಗಲೇಬೇಕು, ನನಗೆ ಎಷ್ಟೇ ಭಾವನೆಗಳಿದ್ರೂ ಅದನ್ನು ಒಪ್ಕೊಳ್ಳೋಕ್ಕಾಗದೇ ಇರೋ ಪರಿಸ್ಥಿತಿನಲ್ಲಿ ಇದ್ದೀನಿ ಅಂತ ಹೇಳಿದ್ದಕ್ಕೆ ತರುಣ, ಯಾಕೋ ನೀನೇ ಮೋಸ ಮಾಡ್ಕೊತೀಯ, ಇದೇ ನಿನ್ನ ಪ್ರಾಬ್ಲಮ್ಮು, ಎಲ್ಲರ ಮುಂದೆ ಹೇಳೋ, ಇಲ್ಲ ನನಗೆ ಝಾನ್ಸಿ ಮೇಡಮೇ ಬೇಕು ಅಂತ ಹೇಳೋ ಅಂತ ಹೇಳಿದ್ದಕ್ಕೆ ಇಲ್ಲ ತರುಣ, ಆ ನಿರ್ಧಾರ ಎಲ್ಲ ನಮ್ಮ ಮನೆಯವ್ರದ್ದೇನೆ, ನಾನು ಅದನ್ನು ಯಾವುದೇ ರೀತಿಯಲ್ಲೂ ತೆಗ್ದಾಕೋಕ್ಕಾಗಲ್ಲ, ಮರ್ಯಾದೆ ಕೊಟ್ಟಿರೋ ಮಾತು ಮುಖ್ಯ ಆಗುತ್ತೆ ಅಂತ ಹೇಳೋದನ್ನು ಝಾನ್ಸಿ ಕದ್ದು ಕೇಳಿಸ್ಕೊತಾ ಇರ್ತಾಳೆ. ಅಷ್ಟರೊಳಗಡೆ ಅವ್ರ ದೊಡ್ಡಮ್ಮ ಅಲ್ಲಿ ಬಂದು, ರಾಘು ಬಾ ಇಲ್ಲಿ ಸ್ವಲ್ಪ ಅಂತ ಅಂದ್ಬಿಟ್ಟು ಕರೀತಾಳೆ. ಸರಿ ದೊಡ್ಡಮ್ಮ, ನಾನು ಬಂದೆ ಅಂತ ಅಂದ್ಬಿಟ್ಟು ರಾಘು ಅಲ್ಲಿಂದ ಹೋಗ್ತಾನೆ. ಅಲ್ಲಿಂದ ಹೋದ್ಮೇಲೆ ಝಾನ್ಸಿ, ನಿನ್ನ ಮನಸ್ಸಲ್ಲಿ ನನಗೆ ಇಷ್ಟೊಂದು ಒಳ್ಳೆ ಸ್ಥಾನನ ಕೊಟ್ಟು ನನ್ನ ಪ್ರೀತಿ ಮಾಡ್ತಾ ಇದೀಯಾ ಅಂತ ಅಂದಮೇಲೆ ನನಗೆ ಇಷ್ಟು ಸಾಕು, ನಿಮ್ಮ ಮನೆಯವ್ರ ಮನಸ್ಸನ್ನು ಗೆಲ್ಲೋದಕ್ಕೆ ನಾನು ನಿಮ್ಮ ಮನೆಯವ್ರ ಮನಸ್ಸನ್ನು ಗೆದ್ದು ನಿನ್ನ ಜೊತೆಗೆ ನಾನು ಬದುಕ್ತೀನಿ ಅಂತ ಹೇಳ್ಕೊತಾಳೆ. ಇಲ್ಲಿ ರಾಘು ಏನೋ ಬರೋಕ್ಕೆ ಹೇಳಿದ್ರಂತೆ, ದೊಡ್ಡಮ್ಮ ಹಾಗಂತ ಹೇಳಿದ್ರು ಅಂತ ಹೇಳ್ತಾನೆ. ಅದಕ್ಕೆ ಹೌದಪ್ಪ, ನಿನ್ನ ಜೊತೆ ಯಾವುದೋ ಒಂದು ಮುಖ್ಯವಾದ ವಿಷಯನ ಮಾತಾಡಬೇಕು ಅಂತ ಹೇಳಿದ್ದಕ್ಕೆ ಹೇಳಿ ಅಜ್ಜಿ, ಏನು ಮಾತಾಡಬೇಕು ಅಂತ ಹೇಳಿದ್ದಕ್ಕೆ ಇನ್ನು ನೀವು ಮಾತಾಡಿ ಅಂತ ಹೇಳಿದ್ದಕ್ಕೆ ಪಲ್ಲವಿ, ಸರಿ ಆಯಿತು ನಾವೇ ಮಾತಾಡ್ತೀವಿ ಅಂತ ಹೇಳ್ತಾಳೆ. ಅದಕ್ಕೆ ಹೇಳಿಬಿಟ್ಟು ಹೌದು, ಇವಾಗ ನಾವು ಅವಳನ್ನ ಮನೆಯಿಂದ ಕಳಿಸ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದ್ದೀವಿ, ಆದರೆ ಅವಳು ಹೋಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ರಾಘು ಯಾರನ್ನ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಅದಕ್ಕೆ ಅವ್ರ ದೊಡ್ಡಪ್ಪ, ಏನೋ ರಾಘು, ನಾವು ಯಾರನ್ನ ಮನೆಯಿಂದ ಕಳಿಸ್ಬೇಕು ಅನ್ನೋದನ್ನೇ ನೀನು ಮರ್ತಂಗಿದೆಯಲ್ಲ, ನಾವು ಮನೆಯಿಂದ
ಮನೆಯಿಂದ ಕಳಿಸ್ಬೇಕು ಅಂದ್ಕೊಂಡಿರೋದು ಝಾನ್ಸಿನ ತಾನೇ ಅಂತ ಹೇಳಿದ್ದಕ್ಕೆ, ಅಯ್ಯೋ ದೊಡ್ಡಪ್ಪ ಯಾವುದೋ ಯೋಚನೆಯಲ್ಲಿ ನಾನು ಹಾಗೆ ಅಂದ್ಬಿಟ್ಟೆ ಅಂತ ಹೇಳಿದ್ದಕ್ಕೆ ಅವ್ರ ದೊಡ್ಡಮ್ಮ, ಏನೋ ಯಾವುದೋ ಯೋಚನೆಯಲ್ಲಿ ಅಂತ ಹೇಳ್ತಾ ಇದೆಯಾ, ಅಥವಾ ಅದನ್ನೇ ಮರ್ತಿದೆಯೋ ಹೇಗೆ ಅಂತ ಹೇಳಿದ್ದಕ್ಕೆ, ಇಲ್ಲ ಯಾವುದೋ ಯೋಚನೆಯಲ್ಲಿ ಹೇಳಿದೆ ಹೇಳಿ ಅಂತ ಹೇಳಿದ್ದಕ್ಕೆ, ನಾವು ಅವಳನ್ನ ಎಷ್ಟೇ ಮನೆಯಿಂದ ಕಳಿಸ್ಬೇಕು ಅಂತ ಟ್ರೈ ಮಾಡಿದ್ರು ಅವಳು ಹೋಗ್ತಾ ಇಲ್ಲ, ಅದಕ್ಕೆ ನಾವೆಲ್ಲರೂ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಪಲ್ಲವಿ ಹೇಳ್ತಾಳೆ. ಅದಕ್ಕೆ ಅದೇನು ನಿರ್ಧಾರ ಹೇಳು ಪಲ್ಲವಿ ಅಂತ ಹೇಳ್ತಾನೆ. ಅದಕ್ಕೆ ಆದರೆ ನಾವು ಹೇಳೋ ಮಾತನ್ನು ನೀನು ಮೀರಲ್ಲ ತಾನೇ ಅಂತ ಕೇಳಿದ್ದಕ್ಕೆ, ಇಲ್ಲ ಪಲ್ಲವಿ ಅಂತ ಅಂದ್ಬಿಟ್ಟು ಮನಸ್ಸಲ್ಲೇ ಇವರು ಎಷ್ಟೇ ಕಳಿಸಿದ್ರು ಅವ್ರು ಹೋಗ್ತಾ ಇಲ್ವಲ್ಲ ಮನೆಯಿಂದ, ಅದಕ್ಕೋಸ್ಕರ ಅವಳ ಜೊತೆಗೇನೆ ಬದುಕು, ಅವ್ರನ್ನೇ ಮನೆ ಸೊಸೆ ಅಂತ ಒಪ್ಕೋತೀವಿ ನಾವು ಅಂತ ಮೋಸ್ಟ್ಲಿ ಹೇಳಕ್ಕೆ ಬಂದಿದ್ದಾರೇನೋ ಅಂತ ರಾಗು ಮನಸ್ಸಲ್ಲಿ ಅಂದ್ಕೊಂಡು, ಹೇಳು ಪಲ್ಲವಿ ನೀನು ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಹೇಳಿದ್ದಕ್ಕೆ, ಕೇಳ್ತೀಯ ತಾನೆ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ಗಣಪ ಕೇಳ್ತಾನೆ, ಅವನು ಮನೆ ಮಗ ಅಲ್ವಾ, ನಾವು ಹೇಳೋ ಮಾತನ್ನು ಅವ್ನು ಯಾವತ್ತೂ ತೆಗೆದು ಹಾಕೋದಿಲ್ಲ ಅಂತ ಹೇಳಿದ್ದಕ್ಕೆ ಅವ್ರ ದೊಡ್ಡಮ್ಮ ಕೂಡ, ಹೌದು ನಮ್ಮ ರಾಗು ಯಾವುದೇ ಕಾರಣಕ್ಕೂ ನಾವು ಹೇಳೋ ಮಾತನ್ನು ಮೀರೋದಿಲ್ಲ, ಅವನು ಮಾತು ಕೊಟ್ಟ ಮಗ, ಅಂದರೆ ಈ ಮನೆಗೆ ದೊಡ್ಡ ಮಗ, ನಾವು ಹೇಳೋದನ್ನು ಅವ್ನು ಕೇಳ್ತಾನೆ, ನಾವು ಬೇಕಾದರೆ ಬಾವಿಗೆ ಹಾರು ಅಂತ ಅಂದ್ರೂ ಅವನು ಹಾರೋದಕ್ಕೆ ರೆಡಿ, ನಮಗೋಸ್ಕರ ನಮ್ಮ ಮನೆಗೋಸ್ಕರ ಅವನು ಏನು ಬೇಕಾದರೂ ಮಾಡ್ತಾನೆ, ನೀನು ಧೈರ್ಯವಾಗಿ ಹೇಳು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ರಾಗು, ಹೇಳು ಪಲ್ಲವಿ ನಿನ್ಗ್ಯಾಕೆ ಡೌಟು, ನಿನಗೂ ಮತ್ತು ಝಾನ್ಸಿಗೂ ಡಿವೋರ್ಸ್ ಕೊಡಿಸ್ಬೇಕು ನಿನ್ನ ಕಡೆಯಿಂದ ಅಂತ ಅಂದ್ಕೊಂಡಿದ್ದೀವಿ ಅಂದ ತಕ್ಷಣ ರಾಗುಗೆ ಫುಲ್ ಶಾಕ್ ಆಗಿಬಿಡುತ್ತೆ. ತರುಣ್ ಹತ್ರ ಬಂದ್ಬಿಟ್ಟು ಅಣ್ಣ ಅಂತ ಅಂದ್ಬಿಟ್ಟು ಸುತ್ಸೋದಕ್ಕೆ ಶುರು ಮಾಡ್ತಾಳೆ. ಏನಾಯ್ತು ಹೇಳಿ ಮೇಡಮ್ ಅಂತ ಕೇಳಿದ್ದಕ್ಕೆ, ನೀನು ಇವತ್ತು ನಮ್ಮನ್ನ ಇಬ್ರು ಒಂದು ಮಾಡಿಬಿಟ್ಟೆ, ನೀನು ರಾಗು ಇಬ್ರು ಮಾತಾಡ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡೆ ನಾನು, ನನಗೆ ತುಂಬಾ ಖುಷಿ ಆಯಿತು. ರಾಗು ಮನಸ್ಸಲ್ಲಿ ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿ ಇದೆ, ಕಾಳಜಿ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಅದೆಲ್ಲ ತಿಳಿಯೋಂಗೆ ಮಾಡಿದ್ದೇ ನೀನು, ನಮ್ಮಿಬ್ರು ಮೊದಲಿಂದನೂ ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೇ ನೀನು, ನನಗೆ ಅವನ ಮನಸ್ಸಲ್ಲಿ ಇಷ್ಟೆಲ್ಲ ಪ್ರೀತಿ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಇವತ್ತು ಅದೆಲ್ಲ ತಿಳಿಯೋಂಗೆ ಮಾಡಿದ್ಯಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ದಕ್ಕೆ, ಅದರಲ್ಲಿ ಏನಿದೆ ಬಿಡಿ ಮೇಡಮ್, ನೀವಿಬ್ಬರು ಒಂದಾಗಿದ್ದರೆ ಅದಕ್ಕಿಂತ ಖುಷಿ ನನಗೆ ಇನ್ನೇನಿದೆ, ಅದರಲ್ಲಿ ನಾನು ಒಬ್ಬ, ನೀವಿಬ್ಬರು ಒಂದಾದರೆ ಅದನ್ನು ಖುಷಿ ಪಡೋದ್ರಲ್ಲಿ ನಾನು ಒಬ್ಬ, ಅದರಲ್ಲಿ ಏನಿದೆ ಬಿಡಿ ಮೇಡಮ್ ಅಂತ ಹೇಳಿದ್ದಕ್ಕೆ, ಇಲ್ಲ ನಿನಗೆ ಗೊತ್ತಿಲ್ಲ ನಮ್ಗೆ ಎಷ್ಟು ಸಹಾಯ ಮಾಡಿದ್ಯಾ ನೀನು ಅಂತ, ಮೊದಲಿಂದನೂ ನಮ್ಮಿಬ್ರಿಗೂ ಸಪೋರ್ಟ್ ಮಾಡ್ತಾನೆ ಬಂದಿದ್ಯಾ, ಥ್ಯಾಂಕ್ ಯು ಸೋ ಮಚ್, ಇವತ್ತು ನನಗೆ ಒಬ್ಬ ದೇವರು ಕೊಟ್ಟ ಅಣ್ಣ ಸಿಗ್ತಾ ಅಂತ ಹೇಳಿದ್ದಕ್ಕೆ, ಮೇಡಮ್ ಏನಂದ್ರಿ ಇನ್ನೊಂದ್ಸಲ ಹೇಳಿ ಮೇಡಮ್ ಅಂತ ಅಂದಿದ್ದಕ್ಕೆ, ಹೌದು ನೀನು ನನ್ನ ಅಣ್ಣ, ಇಷ್ಟು ದಿನ ನಾನು ಒಬ್ಬ ಅಣ್ಣ ಇಲ್ಲ ಅಂತ ಕೊರಗ್ತಾ ಇದ್ದೆ, ಅಂದರೆ ಎಲ್ಲರೂ ರಾಖಿ ಕಟ್ಟುವಾಗ ನನಗೆ ಅಣ್ಣ ಇಲ್ವಲ್ಲ, ನಾನು ರಾಖಿ ಕಟ್ಟಕ್ಕೆ ಆಗ್ತಾ ಇಲ್ವಲ್ಲ ಅಂತ ಬೇಜಾರಾಗ್ತಾ ಇತ್ತು, ಆದರೆ ಈ ಸಲ ನಾನು ನಿನ್ಗೆ ರಾಖಿ ಕಟ್ತೀನಿ, ನನಗೊಬ್ಬ ಅಣ್ಣ ಸಿಗ್ತಾ ನನಗೆ ಇವಾಗ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ, ತುಂಬಾ ಖುಷಿ ಆಗ್ತಾ ಇದೆ, ನನಗೆ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಹಾರಾಡಬೇಕು ಅಂತ ಅನ್ನಿಸ್ತಾ ಇದೆ, ಅಯ್ಯೋ ಥ್ಯಾಂಕ್ ಯು ಸೋ ಮಚ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ದಕ್ಕೆ, ಅಯ್ಯೋ ಮೇಡಮ್ ನನಗೆ ಅಣ್ಣ ಅಂತ ಕರೆದ್ರೆ ನೀವು ತಂಗಿ ಬಾಳನ್ನು ಸರಿ ಮಾಡೋದು ಅಣ್ಣನ ಕರ್ತವ್ಯ ಅಲ್ವಾ, ಖಂಡಿತ ನಾನು ನಿಮ್ಮ ಲೈಫನ್ನು ಸರಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಭರವಸೆನ ಕೊಡ್ತಾನೆ. ಈ ಖುಷಿನ ನಾನು ಯಾರ ಹತ್ರನಾದ್ರು ಹಂಚ್ಕೋಬೇಕು, ಏನು ಮಾಡಲಿ ತಾತಂಗೆ ಫೋನ್ ಮಾಡಿಬಿಟ್ಟು ಈಗಲೇ ಈ ಖುಷಿನ ಹಂಚ್ಕೊತೀನಿ ಅಂತ ಅಂದ್ಬಿಟ್ಟು ಝಾನ್ಸಿ ಹೇಳ್ಬಿಟ್ಟು ಹೋಗ್ತಾಳೆ. ರಾಗುಗೆ ಪಲ್ಲವಿ ಡಿವೋರ್ಸ್ ಕೊಡಬೇಕು ಅಂತ ಹೇಳಿದ್ದನ್ನ ಕೇಳಿ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಅಂದ್ಬಿಟ್ಟು ರಾಗು ಕೇಳ್ತಾನೆ. ಅದಕ್ಕೆ ಹೌದಣ್ಣ, ಈ ಥರ ಡಿವೋರ್ಸ್ ಕೊಡಿಸೋದಕ್ಕೆ ಒಂದು ಬಲವಾದ ಕಾರಣ ಇದೆ ಅಂತ ಹೇಳಿಬಿಟ್ಟು ಅನಿತಾ ಪಲ್ಲವಿ ಮತ್ತು ಮಿಥುನ್ಗೆ ಇಬ್ರಿಗೂ ಡಿವೋರ್ಸ್ ಕೊಡಿಸೋ ನಿರ್ಧಾರ ಮಾಡಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳಿದ್ದನ್ನು ಕೇಳಿ ರಾಗುಗೆ ತುಂಬಾ ಶಾಕ್ ಆಗುತ್ತೆ. ಅದಕ್ಕೆ ಗಣಪ, ಹೌದು ಕಣೋ, ಅವಳು ನಮ್ಮನೆ ಮಗಳಿಗೆ ಡಿವೋರ್ಸ್ ಕೊಡಿಸ್ಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಅದು ಎಷ್ಟು ಸರಿ ಹೇಳು, ನಮ್ಮನೆ ಮಗಳನ್ನ ನಾವು ನಮ್ಮನೆಯಲ್ಲೇ ಅಂದರೆ ತವ್ರ ಮನೆಯಲ್ಲೇ ಇಟ್ಕೊಳ್ಳೋಕ್ಕಾಗುತ್ತಾ, ಅದೇ ರೀತಿ ಅವರಪ್ಪ ಅಮ್ಮ ಯೋಚನೆ ಮಾಡಿರೋದ್ರಲ್ಲಿ ತಪ್ಪು ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ, ಯಾಕೆ ಅಂತ ಅಂದರೆ ಒಬ್ಳು ಮದುವೆ ಮನೆಗೆ ಬಂದು ಮದುವೆ ಇನ್ನೇನು ತಾಳಿ ಕಟ್ಟಿಸ್ಕೊಳ್ಳೋ ಟೈಮಲ್ಲಿ ಮದುವೆ ನಿಂತೋದ್ರೆ ಎಷ್ಟು ಅವಮಾನ ಆಗುತ್ತೆ ಹೇಳು, ಅದು ಸರಿ ಹೋಗಬೇಕು ಅಂತ ಅಂದರೆ ನೀನು ಇವಳಿಗೆ ಡಿವೋರ್ಸ್ ಕೊಟ್ಟು ಅವಳನ್ನ ಮದುವೆ ಆಗಲೇಬೇಕು, ಆವಾಗಲೇ ಅಲ್ವಾ ಅದಕ್ಕೊಂದು ಅರ್ಥ ಸಿಗೋದು, ನೀನು ಡಿವೋರ್ಸ್ ಕೊಟ್ರೇ ಅದಕ್ಕೆ ಸರಿ ಹೋಗೋದು ಅಂತ ಹೇಳಿದ್ದಕ್ಕೆ ಮನೆಯವರೆಲ್ಲರೂ ಹೌದು ನೀನು ಡಿವೋರ್ಸ್ ಕೊಟ್ರೇ ಅದಕ್ಕೆ ಎಲ್ಲ ಸರಿ ಹೋಗೋದು, ಅವಳಿಗೆ ಆದಷ್ಟು ಬೇಗ ನಾವು ನ್ಯಾಯನ ಒದಗಿಸ್ಕೊಡ್ಬೇಕು, ಪಲ್ಲವಿನ ಆ ಮನೆ ಕಳಿಸ್ಬೇಕು ಅಂತ ಅಂದರೆ ಅನಿತನ್ನ ನೀನು ಮದುವೆ ಆಗಬೇಕು ಅಂತ ಅಂದರೆ ನೀನು ಝಾನ್ಸಿಗೆ ಡಿವೋರ್ಸ್ ಕೊಡಲೇಬೇಕು ಅಂತ ಹೇಳಿದ್ದಕ್ಕೆ ಓಕೆ ಆಯಿತು ಅಂತ ರಾಗು ಒಪ್ಕೊತಾನೆ. ಇಲ್ಲಿ ಖುಷಿನ ಹಂಚ್ಕೊಳ್ಳೋದಕ್ಕೋಸ್ಕರ ಝಾನ್ಸಿ ಅವರ ತಾತನಿಗೆ ಫೋನ್ ಮಾಡಿರ್ತಾಳೆ, ಅದನ್ನು ರಾಯ್ ರಿಸೀವ್ ಮಾಡಿ ಮಾರ್ನಿಂಗ್ ಮೇಡಮ್ ಅಲ್ಲ ಗುಡ್ ಆಫ್ಟರ್ನೂನ್ ಮೇಡಮ್ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ರಾಯ್ ಯಾಕೋ ನೀನು ರಿಸೀವ್ ಮಾಡಿದೆ, ತಾತನ ಫೋನ್ನ ನೀವು ಯಾಕೆ ರಿಸೀವ್ ಮಾಡಿದೆ ಅಂತ ಕೇಳಿದ್ದಕ್ಕೆ, ಇಲ್ಲ ಮೇಡಮ್ ಅದು ಚಾರ್ಜ್ಗೆ ಹಾಕಿದ್ನ ಫೋನ್ನ, ಅದು ತಾತಂಗೆ ತೊಗೊಂಡೋಗಿ ಕೊಡೋ ಅಷ್ಟರೊಳಗಡೆ ಕಟ್ಟಾಗ್ಬಿಡುತ್ತೆ ಅಂತ ನಾನು ರಿಸೀವ್ ಮಾಡಿದೆ, ಇಲ್ಲೇ ಇದ್ದಾರೆ ಇರಿ ಕೊಡ್ತೀನಿ, ಆದರೆ ನಾನು ಕೇಳಿಸ್ಕೋಬೇಕು, ಲೌಡ್ ಸ್ಪೀಕರ್ಗೆ ಹಾಕ್ತೀನಿ ಅಂತ ಲೌಡ್ ಸ್ಪೀಕರ್ ಹಾಕ್ಬಿಟ್ಟು ತಾತನ ಕೈಗೆ ಫೋನ್ನ ಕೊಡ್ತಾನೆ. ಅವ್ರ ತಾತ ಹೇಳಮ್ಮ ಝಾನ್ಸಿ ಏನಾಯಿತು ಅಂತ ಕೇಳಿದ್ದಕ್ಕೆ,
ತಾತ ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳಿದ್ದಕ್ಕೆ ಹೌದೇನಮ್ಮ ನನಗೂ ಖುಷಿ ಆಗ್ತಾ ಇದೆ, ಅಂದರೆ ನಾನು ಖುಷಿ ಪಡೋ ವಿಷಯನೇ ಆದಂಗಿದೆ, ಏನಾಯಿತು ಅಂತ ಹೇಳು ಅಂತ ಅಂದಿದ್ದಕ್ಕೆ ರಾಘು ಮನಸ್ಸಲ್ಲಿ ನಾನು ಇದ್ದೀನಿ ತಾತ, ಅದು ನನಗೆ ಇವತ್ತು ಗೊತ್ತಾಯಿತು, ರಾಘು ಮನಸ್ಸಲ್ಲಿ ಇಷ್ಟೊಂದು ಪ್ರೀತಿ ಇದೆ ನನ್ನ ಬಗ್ಗೆ ಅಂತ ನನಗೆ ಗೊತ್ತಿರಲಿಲ್ಲ, ಅದು ಇವತ್ತು ತಿಳಿತು ಅಂತ ಜಾನ್ಸಿ ಹೇಳ್ತಾಳೆ. ಅದಕ್ಕೆ ಅದು ನನಗೆ ಗೊತ್ತಮ್ಮ, ಅವನಿಗೆ ನಿನ್ನ ಬಗ್ಗೆ ಪ್ರೀತಿ ಇದೆ ಅಂತ ನನಗೆ ಗೊತ್ತು ಅಂತ ಹೇಳಿದ್ದಕ್ಕೆ ತಾತ ಅದನ್ನು ಅವನೇ ಬಾಯ್ಬಿಟ್ಟು ಇವತ್ತು ಹೇಳ್ದ ತಾತ ಅಂತ ಹೇಳಿದ್ದಕ್ಕೆ ಹೌದಮ್ಮ ಹೌದು, ಅವನಿಗೆ ನಿನ್ನ ಬಗ್ಗೆ ತುಂಬಾ ಅಭಿಮಾನ ಇದೆ, ಆದರೆ ಅವರ ಮನೆಯವ್ರು ಕೊಟ್ಟ ಮಾತುಗೋಸ್ಕರ ಆ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಅವ್ನು ಸಿಗಾಕೊಂಡಿದ್ದೀನಿ ಅಂತ ಹೇಳಿದ್ದಕ್ಕೆ ಅವನೇ ಇವತ್ತು ಅವ್ನ ಬಾಯಾರೆ ಹೇಳಿದ್ದಾನೆ ತಾತ, ಇನ್ನು ಅವ್ರ ಮನೆಯವ್ರನ್ನ ನನಗೆ ಗೆಲ್ಲೋದೇನು ತುಂಬ ಕಷ್ಟ ಆಗಲ್ಲ ಅಂತ ಹೇಳಿದ್ದಕ್ಕೆ ಅವ್ರ ತಾತ ಅಷ್ಟು ಸುಲಭವಾಗಿ ಅದನ್ನು ತಗೊಳ್ಬೇಡ ಅಮ್ಮ, ಅವ್ರ ಮನೆಯವ್ರ ಮನಸ್ಸನ್ನ ಗೆಲ್ಲೋದು ಅಷ್ಟು ಈಸಿ ಅಲ್ಲ, ಯಾಕೆ ಅಂದರೆ ನಿನ್ನ ಹಠಮಾರಿತನ, ನಿನ್ನ ಒಳ್ಳೆತನ, ನಿನ್ನ ಬಗ್ಗೆ ಎಲ್ಲದೂ ರಾಗು ಗೊತ್ತಿತ್ತು, ಆದರೆ ಅವ್ರ ಮನೆಯವರು ಗೊತ್ತಿಲ್ಲ, ಅಷ್ಟು ಈಸಿಯಾಗಿ ತಗೋಬೇಡ, ಬದಲಾವಣೆ ಅವರಿಗೆ ಅರ್ಥ ಆಗ್ತಾ ಇಲ್ಲ, ಅರ್ಥ ಆಗೋದಿಲ್ಲ, ಅದನ್ನು ನೀನು ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ದಕ್ಕೆ ಆಯಿತು ತಾತ, ಅವರಿಗೆ ಅರ್ಥ ಮಾಡಿಸ್ತೀನಿ, ಪೇಷನ್ಸಿಂದ ಕಾಯ್ತೀನಿ, ಅವ್ರು ನನ್ನನ್ನು ಒಪ್ಕೊಳ್ಳೋ ತನಕ ನಾನು ಕಾಯ್ತೀನಿ ತಾತ, ರಾಘು ನನ್ನ ಜೊತೆಗಿದ್ದರೆ ಸಾಕು ತಾತ, ನಾನು ಅವ್ರನ್ನ ಗೆಲ್ತೀನಿ ತಾತ ಅಂತ ಹೇಳಿದ್ದಕ್ಕೆ ಹೌದಮ್ಮ, ಇದನ್ನು ನಿನ್ನ ಚಾಲೆಂಜ್ ಆಗಿ ತಗೋ ಅಂತ ತಾತ ಹೇಳ್ತಾರೆ. ತಾತ ಅವರು ರಾಘು ಕನಸಲ್ಲಿ ನಾನು ಅವನು ಇಬ್ಬರೂ ಖುಷಿಯಾಗಿದ್ವಿ ಅಂತ ಅಂದ್ಬಿಟ್ಟು ಕನಸು ಬಿದ್ದಿತ್ತು ತಾತ ಅಂತ ಹೇಳಿದ್ದಕ್ಕೆ ಆ ಕನಸು ನಿನಗೂ ಬೀಳಲಿ ಅವನಿಗೂ ಬೀಳ್ತಾ ಇರಲಿ, ಆ ಕನಸು ಬೇಗ ನನಸಾಗಲಿ, ಎಲ್ಲದನ್ನು ಸರಿ ಮಾಡಿ ನನಗೊಂದು ಒಳ್ಳೆ ನ್ಯೂಸ್ನ ಕೊಡು ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾರೆ. ಹಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ, ಥ್ಯಾಂಕ್ ಯು.